press the bell icon on the YouTube app and never miss another update. Hello children, welcome to the English class. So dear children, as you all know that I started your 5th unit, that is let's count, isn't it? So today I'll continue that unit. Take your textbook and pencil to fill the answer. In the previous class I stopped in the page number 63. Today I'll continue from page number 64. Yes, look at the headline. Look at the pictures below. Observe them carefully. With the help of the clues given, build a story. So dear children, in this main they are given some picture, okay, and clues. Okay, by seeing that picture and by seeing that clues, by seeing that picture and by using that clues, we have to build a story. ನಾವೇನು ಮಾಡಬೇಕು ಈ ಮೇನಲ್ಲಿ ಅಂತ ಹೇಳಿದರೆ ಪಿಕ್ಚರ್ಸನ್ನು ನೋಡಿಕೊಂಡು ಆ ಒಂದು ಕ್ಲೂಸನ್ನು ಯೂಸ್ ಮಾಡಿಕೊಂಡು ಸ್ಟೋರಿಯನ್ನು ನಾವು ಕಂಪ್ಲೀಟ್ ಮಾಡಬೇಕು. ಓಕೆ, ಲೆಟ್ ಸ್ಟಾರ್ಟ್ ನಾವ್. ಸೊ ಕ್ಲೂ ನೋಡೋಣ ಏನು ಅಂತ. ಸೊ ಶಮೀಮ್ ಆ್ಯಂಡ್ ಮೇರಿ ಆರ್ ಪ್ಲಾನಿಂಗ್ to save dash for themselves. So in this by seeing that picture, so see that picture, Shamim and Mary both are planning. Okay, so what they are planning to save. So ಏನು ಸೇವ್ ಮಾಡೋ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹ್ಯಾಂಡಲ್ಲಿ ಅವ್ರ ಕೈಯಲ್ಲಿ ಐತಲ್ಲ ಕಾಯಿನ್ಸ್ ಇದೆ, ಮೀನ್ಸ್ ಮನಿ, isn't? So Shamim and Mary are planning to save dash. In the dash we have to fill money. Okay, they are planning to save money for themselves. ಅವರಿಗೋಸ್ಕರ ಅವರು ಮನಿಯನ್ನು ಸೇವ್ ಮಾಡೋದಕ್ಕೋಸ್ಕರ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾಲಮಲ್ಲಿ ನಾವು ಮನಿ ಅಂತ ಹೇಳಿ ಬರಿಬೇಕು. ಓಕೆ, ಆ್ಯಂಡ್ ಲೆಟ್ಸ್ ಸಿ ದ ನೆಕ್ಸ್ಟ್ ನಾವ್. ಕ್ಲೂ, ಎವ್ರಿ ಡೇ ಬೋತ್ ಆಫ್ ದೆಮ್ starting saving money. They put dash in their boxes. So dear children, see the clue. Every day both of them are starting saving money. ಇಬ್ರು ಕೂಡ ಡೈಲಿ ಏನು ಮಾಡ್ತಿದ್ರು, ಮನಿಯನ್ನು ಸೇವ್ ಮಾಡೋದು ಮಾಡ್ತಿದ್ರು. ಓಕೆ, ಸೊ ದೇ ಪುಟ್ ಡ್ಯಾಶ್ ಇನ್ ದೇರ್ ಬಾಕ್ಸ್. ಈಗ ಮನಿಯನ್ನು ಸೇವ್ ಮಾಡಬೇಕು ಅಂತ ಹೇಳಿದರೆ ಒಂದು ಬಾಕ್ಸಲ್ಲಿ ಅವರು ಮನಿಯನ್ನು ಸೇವ್ ಮಾಡ್ತಾರೆ. ಓಕೆನಾ. ಸೊ ಈಗ ಮನಿಯನ್ನು ಸೇವ್ ಮಾಡಬೇಕು ಅಂತ ಹೇಳಿದರೆ ಅವ್ರು ಡೈಲಿ ಆ ಒಂದು ಬಾಕ್ಸಲ್ಲಿ ಏನು ಹಾಕ್ತಿದ್ರು, ಪಿಕ್ಚರ್ ನೋಡಿ ಅಲ್ಲಿ ತುಂಬ ಕಾಯಿನ್ಸ್ ಇದೆ ಮತ್ತು ನೋಟ್ಸ್ ಇದೆ ಅಲ್ವಾ, isn't it? ಸೊ ಫಿಲ್ ದಟ್ ಆನ್ಸರ್. ಕ್ಲೂ ಫಸ್ಟಲ್ಲಿ ಇದು ಬರೀರಿ. ಕ್ಲೂ 1 ಅಲ್ಲಿ ಈ ಒಂದು ವರ್ಡನ್ನು ಫಿಲ್ ಮಾಡಬೇಕು. ಈಗ ಕ್ಲೂ 2 ಅಲ್ಲಿ ಆ ಒಂದು ಎವ್ರಿ ಡೇ ಬೋತ್ ಆಫ್ ದ್ಯಾಮ್ ಸ್ಟಾರ್ಟ್ ಸೇವಿಂಗ್ ಮನಿ, ದೇ ಪುಟ್ ಡ್ಯಾಶ್. ಸೊ ಆ ಒಂದು ಡ್ಯಾಶ್ ಅಲ್ಲಿ ಇದು ಬರೀರಿ, ಕಾಯಿನ್ಸ್ ಆ್ಯಂಡ್ ನೋಟ್ಸ್, ಕಾಯಿನ್ಸ್ ಆ್ಯಂಡ್ ನೋಟ್ಸ್ ಇನ್ ದೇ ಬಾಕ್ಸ್. ಸೊ ಇಬ್ಬರೂ ಕೂಡ ಡೈಲಿ ಆ ಒಂದು ಮನಿಯನ್ನು ಸೇವ್ ಮಾಡೋ ಪ್ಲಾನಿಂಗನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಅವ್ರು ಡೈಲಿ ಏನು ಮಾಡ್ತಿದ್ರು, ಆ ಒಂದು ಬಾಕ್ಸಲ್ಲಿ ಅವರು ಕಾಯಿನ್ಸ್ ಮತ್ತು ನೋಟ್ಸನ್ನು ಹಾಕ್ತಿದ್ರು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಈಸ್ ನೋಡ್ರಿ, ನೆಕ್ಸ್ಟ್ ಕ್ಲೂ. ಈಗ ದ ಬಾಯ್ ಸ್ಪೆಂಡ್ಸ್ ಆಲ್ ಹಿಸ್ ಮನಿ ಬೈ ಡ್ಯಾಶ್. ಸೊ ಮನಿಯನ್ನು ಅವರು ಸೇವ್ ಮಾಡಿದರು ಸ್ವಲ್ಪ. ಓಕೆನಾ. ಸೊ ಒಂದು ಸ್ವಲ್ಪ ದಿನ ಅವರು ಕಂಟಿನ್ಯೂ ಹೀಗೆ ಪ್ಲಾನಿಂಗ್ ಮುಖಾಂತರ ಹೀಗೆ ಸೇವ್ ಮಾಡಿಬಿಟ್ಟು ಸೊ ಅಮೌಂಟ್ ಸ್ವಲ್ಪ ಜಾಸ್ತಿ ಆದಮೇಲೆ ಅವ್ರು ಆ ಒಂದು ಅಮೌಂಟನ್ನು ಅವರಿಗೋಸ್ಕರ ಅಲ್ವಾ ಸೇವ್ ಮಾಡಿದ್ದು. ಸೊ ಆ ಒಂದು ಅಮೌಂಟನ್ನು ಅವ್ರು ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡ್ರಿ. ದ ಬಾಯ್ ಸ್ಪೆಂಡ್ಸ್ ಆಲ್ ಹಿಸ್ ಮನಿ ಬೈ ಡ್ಯಾಶ್. ಸೊ ಆ ಒಂದು ಬಾಯ್ ತನಗೋಸ್ಕರ ಮನಿಯನ್ನು ಸೇವ್ ಮಾಡಿಬಿಟ್ಟು ಆ ಒಂದು ಮನಿಯನ್ನು ಅವ್ನು ಯಾವುದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಖರ್ಚು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ದ ಪಿಕ್ಚರ್. ಸೊ ಆ ಒಂದು ಬಾಯ್ ಆ ಒಂದು ಅಮೌಂಟಿಂದ ಏನೇನು ಹೇಗೆ ಯೂಸ್ ಮಾಡ್ತಾ ಇದ್ದಾನೆ, ಈಟಿಂಗ್ ಐಸ್ ಕ್ರೀಮ್ಸ್ ಆ್ಯಂಡ್ ಚಾಕ್ಲೇಟ್ಸ್. ಅವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಆ ಒಂದು ಅಮೌಂಟಿಂದ, ಆ ಒಂದು ಮನಿಯಿಂದ ಅವನು ಐಸ್ ಕ್ರೀಮ್ಸ್ ಪ್ಲಸ್ ಚಾಕ್ಲೇಟ್ಸನ್ನು ತಿಂತಾ ಇದ್ದಾನೆ, ತನಗೋಸ್ಕರ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಕ್ಲೂ 3 ಅಲ್ಲಿ ಫಿಲ್ ಮಾಡಿ. ಸೊ ದ ಬಾಯ್ ಸ್ಪೆಂಡ್ಸ್ ಆಲ್ ಹಿಸ್ ಮನಿ ಬೈ ಈಟಿಂಗ್ ice cream and chocolates. Okay, it is filled in clue 3rd. And come to the now next main. So new pictures nodidre adu story artha aguttಲ್ವಾ, isn't it? So try to observe the picture and try to build a story. So ನೀವು try ಮಾಡ್ತಾ ಇರಿ. So next clue read ಮಾಡೋಣ ಈಗ.
But the girl does not spend money. She keeps collecting because she dreams of dash. So the boy spent his money by eating chocolates and ice cream, isn't? But the girl, she did not spend money. ಆಕಿ ಇನ್ನೂ ಸ್ಪೆಂಡ್ ಮಾಡಿಲ್ಲ ಮನಿಯನ್ನು, ಇನ್ನೂ ಆಕಿ ಸೇವ್ ಮಾಡ್ತಾನೆ ಇದ್ದಾಳೆ. ವೈ ಶಿ ಈಸ್ ಕಲೆಕ್ಟಿಂಗ್ ಸಮ್ ಮೋರ್ ಮನಿ? ಬಿಕಾಸ್ ಶಿ ಕೀಪ್ಸ್ ಕಲೆಕ್ಟಿಂಗ್, ಬಿಕಾಸ್ ಶಿ ಡ್ರೀಮ್ಸ್ ಆಫ್, ಆಕಿಂದ ಏನೋ ಒಂದು ಸ್ವಲ್ಪ ಡ್ರೀಮ್ ಇತ್ತು. ಸೊ ಏನದು ಡ್ರೀಮ್? ಸೊ ನೀವು ಆ ಒಂದು ಪಿಕ್ಚರ್ಸಲ್ಲಿ ನೋಡ್ಬೋದು, ಆಕಿ ಒಂದು ಕ್ರಾನ್ ಬಾಕ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾಳೆ, ಇಸಂಟ್ ಇಟ್? ಆಕಿಗೆ ಬೇಕಾಗಿದ್ದೆಲ್ಲ ಥಿಂಗ್ಸನ್ನು ಹಾಕಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಆಕಿನ ಡ್ರೀಮ್. ಓಕೆ, ಸೊ ಆ ಒಂದು ಪಿಕ್ಚರ್ ನೋಡಿದರೆ ನಮಗೆ ಕ್ರಾನ್ ಬಾಕ್ಸ್ ತೊಗೊತಾ ಇರೋದು ಅರ್ಥ ಆಗುತ್ತೆ, ಇಸಂಟ್? ಸೊ ಕ್ಲೂ 4 ಅಲ್ಲಿ ಇದು ಕಂಪ್ಲೀಟ್ ಫಿಲ್ ಮಾಡಿ. But the girl does not spend money. She keeps collecting because she dreams of purchasing a crayon box. So fill this in that clue, and so the story is completed. So I think you understood that story. Shall we move to the next now? Yes, come to the now page number 66. Here are some action words. Which of them can be used with the word money? One has been done for you. So dear children, see here in this main there are some action words. Okay, action words ಇದಾವೆ. ಓಕೆನಾ? ಸೊ ಆಕ್ಷನ್ ವರ್ಡ್ಸ್ಗೆ ಗ್ರಾಮರಲ್ಲಿ ವರ್ಬ್ ಅಂತ ಹೇಳಿ ಕರೀತಾರೆ, ಇಸ್ಂಟ್ ಇಟ್? ಅಲ್ವಾ? ಎಸ್. ಸೊ ದೇರ್ ಆರ್ ಸಮ್ ಆಕ್ಷನ್ ವರ್ಡ್ಸ್. ಅವರು ಬ್ರಾಕೆಟಲ್ಲಿ ಕೆಲವೊಂದು ಆಕ್ಷನ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಓಕೆ, ಆ ಒಂದು ಆಕ್ಷನ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಪ್ಲಸ್ ಮನಿ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ಅಂಡರ್ಸ್ಟುಡ್? ಎಸ್. ಸೊ ದೇ ಆಲ್ರೆಡಿ given one example. Place the money on the table. Place the money on the table. That means ಮನಿಯನ್ನು ಟೇಬಲ್ ಮೇಲೆ ಇಡು ಅಂತ ಹೇಳಿ ಅರ್ಥ. ಓಕೆನಾ? ಸೊ ಮನಿ ಪ್ಲೇಸ್ ಅನ್ನೋದು ಒಂದು ಆ್ಯಕ್ಷನ್ ವರ್ಡ್, ಆ್ಯಂಡ್ ಮನಿ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ಅಂಡರ್ಸ್ಟುಡ್? ಎಸ್. ಸೊ ರಿಮೈನಿಂಗ್ 4 we have to write. Yes. Okay, second one. ಸೊ ಈಗ ನಾವು ಒಂದು ಆ್ಯಕ್ಷನ್ ವರ್ಡನ್ನು ಅಷ್ಟೊಂದು ತುಂಬ ಆ್ಯಕ್ಷನ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಯಾವುದಾದ್ರೂ ಒಂದು 4 ಯೂಸ್ ಮಾಡ್ಕೋಬೇಕು. ಸೊ ಸೇವ್ ಅನ್ನೋ ಒಂದು ಆ್ಯಕ್ಷನ್ ವರ್ಡನ್ನು ಯೂಸ್ ಮಾಡಿಕೊಂಡು ಪ್ಲಸ್ ಮನಿ ಅಂತ ಹೇಳಿ, ಕಾಮನ್ ಆಗಿ ಮನಿ ಎಲ್ಲ ಸೆಂಟೆನ್ಸಲ್ಲೂ ಇರಬೇಕು. ಓಕೆ, ಸೊ ಮನಿ ಅನ್ನೋ ಒಂದು ವರ್ಡ್ ಪ್ಲಸ್ ಆ್ಯಕ್ಷನ್ ವರ್ಡ್ ಸೇವ್, ಇದು ಎರಡೂ ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡೋಣ. ಸೊ ಸೇವ್ ದ ಮನಿ for future life. Okay, so shall we select another one action word? So let's choose the word buy. ಸೊ ಆ ಒಂದು ಬ್ರ್ಯಾಕೆಟಲ್ಲಿ ಇರುವಂತಹ ಆಪ್ಷನ್ಸಲ್ಲಿ ಆ್ಯಕ್ಷನ್ ವರ್ಡ್ಸಲ್ಲಿ ಬೈ ಅನ್ನೋ ಒಂದು ವರ್ಡನ್ನು ಚೂಸ್ ಮಾಡಿಕೊಂಡು ಪ್ಲಸ್ ಮನಿ ಅಂತ ಹೇಳಿ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಫ್ರೇಮ್ ಮಾಡೋಣ. ಸೊ buy the things needed and pay the money. Write with me. And next word,
ಸೊ ಆ ಒಂದು ಆಪ್ಷನ್ ವರ್ಡ್ಸಲ್ಲಿ ಗಿವ್ ಅಂತ ಒಂದು ವರ್ಡ್ ಇದೆ, ಇಸೆಂಟ್? ಸೊ ಗಿವ್ ಅಂತ ಹೇಳಿ ವರ್ಡ್ ಚೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಫ್ರೇಮ್ ಮಾಡೋಣ. ಗಿವ್ ಮನಿ, ಗಿವ್ ಮನಿ ಟು ಪೂರ್ as a help, and next word keep. Okay, let's frame the word by using word keep. Keep the money, keep the money in safe place. So let's read this sentence once now. Save the money for future life. Save the money for future life. So ಇದರಲ್ಲಿ ಒಂದು ಆಕ್ಷನ್ ವರ್ಡ್ ಇದೆ, ಓಕೆನಾ? ಆ್ಯಂಡ್ ಮನಿ ಅಂತ ಒಂದು ವರ್ಡ್ ಎಲ್ಲ ಸೆಂಟೆನ್ಸಲ್ಲೂ ಕಾಮನ್ ಆಗಿ ಇರಬೇಕು ಅಂತ ಹೆಡ್ಲೈನಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಬೈ, ಇಟ್ ಈಸ್ ಆಲ್ಸೋ ಒನ್ ಆಕ್ಷನ್ ವರ್ಡ್ ಆ್ಯಂಡ್ ಮನಿ. ಸೊ ಲೆಟ್ಸ್ ರೀಡ್ ನೌ. Buy the things needed and pay the money. Buy the things needed and pay the money. ಸೊ ಇದ್ರದ್ದು ಅರ್ಥ ನೋಡ್ರಿ, ಸೇವ್ ದ ಮನಿ ಫಾರ್ ಫ್ಯೂಚರ್ ಲೈಫ್. ಸೊ ನಮ್ಮ ಹತ್ರ ಇರುವಂತಹ ಅಮೌಂಟನ್ನು ನಾವು ಅಟ್ ಎ ಟೈಮ್ ಎಲ್ಲದನ್ನು ಖರ್ಚು ಮಾಡಬಾರ್ದು, ಸ್ವಲ್ಪ ಫ್ಯೂಚರಿಗೋಸ್ಕರನೂ ಇಟ್ಕೋಬೇಕು ಅಂತ ಮೀನಿಂಗು. ಬೈ ದ ಥಿಂಗ್ಸ್ ನೀಡೆಡ್ ಆ್ಯಂಡ್ ಪೇ ದ ಮನಿ. ಸೊ ನಮಗೆ ಬೇಕಾಗಿರುವಂತಹ ಥಿಂಗ್ಸ್, ಬೈ ದ ಥಿಂಗ್ಸ್ ನೀಡೆಡ್ ಅಂದರೆ ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಅಷ್ಟೇ ತಗೋಬೇಕು, ಓಕೆನಾ? ಸೊ ತಗೊಂಡಾದ್ಮೇಲೆ ಪೇ ದ ಮನಿ, ನಾವು ಆ ಒಂದು ಶಾಪ್ಕೀಪರಿಗೆ ಅಮೌಂಟನ್ನು ಪೇ ಮಾಡಿ ತಗೋಬೇಕು. ನೆಕ್ಸ್ಟ್ ಗಿವ್ ಮನಿ ಟು ಪೂರ್ ಆಸ್ ಎ ಹೆಲ್ಪ್. ಸೊ ನಾವು ಚಾರಿಟಿಯನ್ನು ಬಡವರಿಗೆ ಕೊಡಬೇಕು ಅಂತ ಹೇಳಿ ಅರ್ಥ. ಸಿ, ಗಿವ್ ಮನಿ ಟು ಪೂರ್ ಆಸ್ ಎ ಹೆಲ್ಪ್. ಸೊ ಪೂರ್ ಪೀಪಲ್ಗೆ ನಾವು ಹೆಲ್ಪ್ ಮಾಡೋದಕ್ಕೋಸ್ಕರ ಸ್ವಲ್ಪ ಅಮೌಂಟನ್ನು ಕೊಡಬೇಕು, ಆಸ್ ಎ ಚಾರಿಟಿ ನಾವು ಕೊಡಬೇಕು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕೀಪ್, ಆಕ್ಷನ್ ವರ್ಡ್ ಆ್ಯಂಡ್ ಮನಿನೂ ಕೂಡ ಇದರಲ್ಲಿ ಇದೆ, ಇಸೆಂಟ್? ಕೀಪ್ ದ ಮನಿ ಇನ್ ಸೇಫ್ ಪ್ಲೇಸ್. ಸೊ ನಮ್ಮ ಹತ್ರ ಎಷ್ಟು ಸ್ವಲ್ಪ ಅಮೌಂಟ್ ಇದ್ರೂ ಕೂಡ, ಅಥವಾ ಅಮೌಂಟ್ ಇದ್ರೂ ಕೂಡ ನಾವು ಅದು ಸೇಫ್ ಪ್ಲೇಸಲ್ಲಿ ಇಡಬೇಕು ಅಂತ ಅರ್ಥ. So I think you understood this main. Let's go to the next main now. Repeat after the teacher. So here there are some words, okay? So I'll read that words, we have to repeat afterwards me. Okay children? So repeat: door, jar, book, watch, nest, umbrella, kennel, lorry, cave, can, owl, igloo, glowworm, bag, cart, bat, train, mug. ಓಕೆ, ಸೊ ಇದು ಯಾಕೆ ನಾನು ವರ್ಡ್ಸನ್ನು ರೀಡ್ ಮಾಡಿದ್ದೀನಿ ಅಂತ ಹೇಳಿದರೆ, ದೇರ್ ಆರ್ ಸಮ್ ನ್ಯೂ ವರ್ಡ್ಸ್ ಫಾರ್ ಯು. ಇದರಲ್ಲಿ ನಿಮಗೆ ಕೆಲವೊಂದು ನ್ಯೂ ವರ್ಡ್ಸ್ ಇದೆ, ಓಕೆ? ಸೊ ಅದು ನಿಮಗೆ ಯಾವುದು ಅಂತ ಗೊತ್ತಾಗಬೇಕು, ಓಕೆನಾ? ಆ್ಯಂಡ್ ಈ ವರ್ಡ್ಸಿಂದ ನಾವು ನೆಕ್ಸ್ಟ್ ಮೇನನ್ನು ಕಂಪ್ಲೀಟ್ ಮಾಡಬೇಕು, ಓಕೆ? ಸೊ ಐ ರೀಡ್ ದಟ್ ನೌ. Answer these in a sentence each. So dear children, there are some questions, okay? So the questions are very easy, okay na? So these questions we have to answer by using these words. ಇವಾಗ ನಾನು ವರ್ಡ್ಸನ್ನು ರೀಡ್ ಮಾಡಿದ್ನಲ್ಲ, ಆ ವರ್ಡ್ಸನ್ನು ನಾವು ಈ ಆನ್ಸರಲ್ಲಿ ಫಿಲ್ ಮಾಡಬೇಕು. Okay children, let's read the question first one. They already given one example. Which tree can be opened? Which tree can be opened? That means ಕೆಲವೊಂದು ಥಿಂಗ್ಸ್ ಇದೆ, ಅದನ್ನು ನಾವು ಓಪನ್ ಮಾಡಬಹುದು, ಓಕೆನಾ? ಯಾವುದದು ಅಂತ ಹೇಳಿ ನಾವೊಂದು ಈಗ ವರ್ಡ್ಸ್ ರೀಡ್ ಮಾಡಿದ್ದೀವಲ್ಲ, ಅದರಿಂದ ಚೂಸ್ ಮಾಡಬೇಕು, ಓಕೆನಾ? ಸೊ ಟ್ರೈ ಮಾಡಿ ನೋಡಿ. ವಿಚ್ ತ್ರೀ ಕ್ಯಾನ್ ಬಿ ಓಪನ್ಡ್, ಆ ಒಂದು ಯೆಲ್ಲೋ ಕಲರ್ ಬಾಕ್ಸಲ್ಲಿ ವರ್ಡ್ಸ್ ನಾನು ಓದಿದ್ದೀನಲ್ಲ, ಅದರಿಂದ ಚೂಸ್ ಮಾಡಬೇಕು, ಓಕೆನಾ? ಮಾಡೋಣ ಈಗ. ಸಿ, ದ ತ್ರೀ ವಿಚ್ ಕ್ಯಾನ್ ಬಿ ಓಪನ್ಡ್. ಸೊ ಸೆಂಟೆನ್ಸಲ್ಲಿ ಬರಿಬೇಕಿದು. ದ ತ್ರೀ ವಿಚ್ ಕ್ಯಾನ್ ಬಿ ಓಪನ್ಡ್ ಆರ್ ಎ ಕ್ಯಾನನ್ನು ನಾವು ಓಪನ್ ಮಾಡ್ಬೋದು. Next, a jar, we can open it, and a book. So book also we can open. So I think you understood this mean how to answer. Yes. So let's do the second one now. Which three have wheels? So which three have wheels? So ಯಾವ three ಥಿಂಗ್ಸಿಗೆ ವೀಲ್ಸ್ ಇದೆ ಅಂತ ಹೇಳಿ. ಯೂಶಲಿ ವೆಹಿಕಲ್ಸ್ಗೆ ವೀಲ್ಸ್ ಇರ್ತವೆ ಅಲ್ವಾ? ಸೊ ಆನ್ಸರ್ ಮಾಡೋಣ ಈಗ, ಇದರಲ್ಲಿ ಚೂಸ್ ಮಾಡಿ. ಲೆಟ್ಸ್ ಡೂ ನೌ.
Let's write the answer now. The question is, which three have wheels? The three which have wheels, write in sentence in your book, are, so in the box if we see that there is a lorry, isn't? So lorryಗೆ wheels ಇದೆ ಅಲ್ವಾ, and a cart, ಕಾರ್ಟಿಗೂ ಕೂಡ wheels ಇರುತ್ತಲ್ವಾ, a cart, and ಮೇಬಿ ನೀವು ನೋಡಿದ್ದೀರಾ ಕಾರ್ಟ್, ಹಾರ್ಸ್ ಕಾರ್ಟ್, ಬುಲಕ್ ಕಾರ್ಟ್ ಎಲ್ಲ ಇರ್ತವಲ್ಲ, ಸೊ ಅದು. ಸೊ ನೆಕ್ಸ್ಟ್ ಒನ್, ಇಫ್ ಯು ಸಿ ದ್ಯಾಟ್ ದೇರ್ ಇಸ್ ಎ ಟ್ರೈನ್, isn't it? And a train, ಸೊ ಟ್ರೈನಿಗೂ ಕೂಡ ವೀಲ್ಸ್ ಇರುತ್ತೆ, isn't it? ಸೊ ನಾವು ಯಾಕೆ ಇದೇ 3 ವೆಹಿಕಲ್ಸ್ ನೇಮ್ ಬರಿತಾ ಇದ್ದೀವಿ ಅಂತ ಹೇಳಿದರೆ, ಯಾಕಂದರೆ ಇದೇ 3 ಈ ಒಂದು ಬಾಕ್ಸಲ್ಲಿ ವರ್ಡ್ಸ್ ಇರೋದು, isn't it children? Otherwise we can write some more vehicles name, isn't it? But why we are not writing that? ಯಾಕೆ ನಾವು ಅದು ಬರಿತಾ ಇಲ್ಲ? ಯಾಕಂದರೆ ಅದು ಈ ಬಾಕ್ಸಲ್ಲಿ ನೇಮ್ ಇಲ್ಲ, ಆ ಬಾಕ್ಸಿಂದನೇ ಚೂಸ್ ಮಾಡ್ಕೊಂಡು ಬರಿಬೇಕು. ಅಂಡರ್ಸ್ಟುಡ್? ಆ್ಯಂಡ್ ನೆಕ್ಸ್ಟ್, which 3 have handles? So the question is, which 3 have handles? So ಈ ಒಂದು ಬಾಕ್ಸಲ್ಲಿ ಯಾವ 3 ಥಿಂಗ್ಸಿಗೆ ಹ್ಯಾಂಡಲ್ ಇದೆ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಹಿಯರ್ the 3 which have handles are an umbrella, a mug and a door. So ಆ ಒಂದು ವರ್ಡ್ಸ್ ನೋಡ್ತಿರಲ್ವಾ, ಸೊ ದಟ್ ಆ 3 ಥಿಂಗ್ಸ್ಗೆ ಇಲ್ಲಿ ಹ್ಯಾಂಡಲ್ ಇದೆ. ಓಕೆ, ರೈಟ್ ವಿತ್ ಮೀ. The three which have handles are an umbrella, a mug and a door. Okay, and the next, which 3 are homes? So here in the next question, which 3 are homes? So ಇದರಲ್ಲಿ ಕೆಲವೊಂದು homes in ನೇಮ್ ಇದೆ, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. So the 3 which are homes, a nest, okay, it is a home of birds, isn't? And a kennel, it is a home of dog, it is a house of dog. And an igloo, so igloo, it is a kind of house, usual for penguins. Okay, so write down. The three which are homes, a nest, a kennel, okay, and an igloo. So now last one, which 3 comes out in dark? Which 3 comes out in dark? What's the meaning of this question? Which 3 comes out in dark means? That means dark means katlu. Okay na? So katlali ಯಾರು ಹೊರಗಡೆ ಬರ್ತಾರೆ ಅಂತ ಹೇಳಿ question. Okay na? So in our environment there are some insects and some birds which can come out in the darkness. Okay na? Let's see who are those. ಈಗ ನೋಡೋಣ ಯಾವುದು ಅಂತ. Yes, the three
the three which comes out in darkness, in dark are a owl, a bat, and a glowworm. Okay, so see here, the three which comes out in dark are owl. Owl means you all know that gobe. A bat means bavali, and glowworm means minuku hula. Okay, so these three comes out in dark. So shall we move to the next one now? Yes. So see here, MySpace, it is belongs to one activity for you. Just if possible do. Okay, note, a piggy bank is a box or a container in which we store the coins that we save. Okay, so there is one thing, the container ಅಂತ ಹೇಳಿದ್ರೆ ಅದರಲ್ಲಿ ಸೇವ್ ಮಾಡಿ ಇಡೋದು. ಓಕೆನಾ, ಅದರಲ್ಲಿ ಸ್ಟೋರ್ ಮಾಡಿ ಇರೋದು. ಓಕೆ, ಸೊ ಅದು ಪಿಗ್ಗಿ ಬ್ಯಾಂಕ್ ಅಂತ ಹೇಳ್ತಾರೆ. ಅದು ನಿಮ್ಮದು ಪೇಜ್ ನಂಬರ್ 67 ಅದು ಇದೆ ನೋಡಿ, ಪಿಗ್ಗಿ ಬ್ಯಾಂಕ್. ಓಕೆನಾ, ಅದು ಒಂದು ಕಂಟೈನರ್, ಅದರಲ್ಲಿ ಐತಲ್ಲ ಕಾಯಿನ್ಸ್, ನೋಟ್ಸ್, ಮನಿಯನ್ನು ಸೇವ್ ಮಾಡೋದಕ್ಕೆ ಅದೊಂದು ಪಿಗ್ಗಿ ಬ್ಯಾಂಕ್ ಅಂತ ಇದೆ. ಓಕೆ, ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹ್ಯಾವ್ ಯು ಸೇವ್ಡ್ ಮನಿ, ಆ ಥರ ಏನಾದರೂ ನೀವು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಡು ಯು ಹ್ಯಾವ್ ಯುವರ್ ಓನ್ ಪಿಗ್ಗಿ ಬ್ಯಾಂಕ್, ನಿಮ್ಮ ಹತ್ರ ಏನಾದರೂ ಪಿಗ್ಗಿ ಬ್ಯಾಂಕ್ ಇದೆಯಾ? ಹೌ ಮಚ್ ಮನಿ ಇಸ್ ದೇರ್ ಇನ್ ಯೋರ್ ಪಿಗ್ಗಿ ಬ್ಯಾಂಕ್, ಸೊ ಇದ್ರೆ ಅದರಲ್ಲಿ ಎಷ್ಟು ಮನಿ ಇದೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ವುಡ್ ಯು ಲೈಕ್ ಟು ಬೈ ವಿತ್ ದಟ್ ಮನಿ, ಸೊ ನಿಮ್ಮ ಪಿಗ್ಗಿ ಬ್ಯಾಂಕಲ್ಲಿ ಅಮೌಂಟ್ ಇದೆಯಲ್ಲ, ಅದರಿಂದ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಫ್ ಯು ಹ್ಯಾವ್ ಇಟ್, ಜಸ್ಟ್ ಥಿಂಕ್ ಅಬೌಟ್ ಇಟ್. ಏನಾದರೂ ನಿಮ್ಮ ಹತ್ರ ಇದೆ ಅಂದರೆ ಇದನ್ನು ಥಿಂಕ್ ಮಾಡಿ, ಆನ್ಸರ್ ಮಾಡೋಕ್ಕೆ, ಓನಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೇ ಅಲೌಡ್. ಸೊ ಯು ಹ್ಯಾವ್ ಟು ಸೇ ದಿಸ್ ಅಲೌಡ್, ಜೋರಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ವಾಂಟ್ ಟು ಬೈ. ಓಕೆ, ಇಫ್ ಯು ವಾಂಟ್ ಟು ಬೈ, ಏನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಿ ಅಂತ ಅರ್ಥ. ಓಕೆ, ಇಫ್ ಯು ವಾಂಟ್ ಟು ಬೈ. ಇಫ್ ಯು ಡೋಂಟ್ ವಾಂಟ್ ಟು ಬೈ, ಏನಾದರೂ ನಿಮ್ಗೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಅಂದರೆ ಬೈ. ಸೊ ಇಟ್ ಈಸ್ ಜಸ್ಟ್ in a fun, just for comedy, just for fun, they are telling to say aloud. If you want to buy. If you don't want to buy, say bye. Okay, and here are some proverbs. So there are some proverbs. So proverbs means ಗಾದೆಗಳು, isn't it? ಸೊ ಗಾದೆಗಳಲ್ಲಿ ನೀವು ಏನು ನೋಡ್ತೀರಾ? ಒಂದು ಜನರಲ್ ಟ್ರುತ್ ಅನ್ನ ನೋಡ್ತೀರಾ, isn't it? ಒಂದು ಸತ್ಯವನ್ನ, ಅದು ಒಂದು ಜನರಲ್ ಟ್ರುತ್ ಅದು. ಓಕೆ, ಆ್ಯಂಡ್ ದೇ ಆರ್ ಗಿವಿಂಗ್ ಸಮ್ ಮೆಸೇಜ್, ಅದು ಒಂದು ಮೆಸೇಜು ಕೂಡ ನಮಗೆ ತೋರಿಸುತ್ತೆ. Honesty is the best policy. Okay, and if a wealth is lost, nothing is lost. If health is lost, something is lost. If a character is lost, everything is lost. Money can buy a friend, not friendship. A book, but not knowledge. A bed, but not sleep. So ಮನಿಯಿಂದ ನಾವು ಏನಾದರೂ ತಗೋಬೋದು. ಫಾರ್ ಎಕ್ಸಾಂಪಲ್, ಫ್ರೆಂಡನ್ನು ತಗೋಬೋದು, ಬಟ್ ಫ್ರೆಂಡ್ಶಿಪ್ ಸಿಗೋದಿಲ್ಲ, isn't? ಆ್ಯಂಡ್ ಬುಕ್ಕನ್ನು ತಗೋಬೋದು, ಬಟ್ ನಾಲೆಡ್ಜ್ ಸಿಗೋದಿಲ್ಲ ಮನಿಯಿಂದ, isn't it? ಬೆಡ್ಡನ್ನು ತಗೋಬೋದು, ಬಟ್ ಸ್ಲೀಪನ್ನು, ನಿದ್ದೆಯನ್ನು ತಗೊಳಕ್ಕಾಗೋದಿಲ್ಲ, isn't it? ಸೊ ದೀಸ್ ಆರ್ ಆಲ್ ದ proverbs, ಗಾದೆಗಳು, just to understand. By this, dear children, your 5th unit, Let's Count, is completed. I think you understood. Here I'll stop. Thank you for the class.